ಮಾವ ಮತ್ತು ಅಳಿಯ ಇಬ್ಬರೇ ಇದ್ರಿ ಅಂದ್ಕೊಳ್ಳಿ ಸರ್, ನಿಮಗೂ ಕೂಡ ಸೇರಿಸಿ ಇದು ಇಬ್ಬರೇ ಇದ್ದಾಗ ಯಾವ ವಿಚಾರ ಜಾಸ್ತಿ ಮಾತಾಡ್ತೀರಾ? ಯುವಕರು ಯಾವ ಥರ ಜೀವನ ನಡೆಸಬೇಕು, ಯುವಕರಲ್ಲಿ ಏನೇನು ಬದಲಾವಣೆ ಇದೆ, ಇವತ್ತೇನು ಡಿಜಿಟಲ್ ಯುಗ ಏನು ಫಾಸ್ಟೆಸ್ಟ್ ಲೈಫ್ನ ನಾವು ನೋಡ್ತಾ ಇದ್ದೀವಿ, ನಮ್ಮಲ್ಲಿ ಏನು ಬದಲಾವಣೆಗಳನ್ನ ಮಾಡ್ಕೋಬೇಕು, ಸಮಾಜ ಏನನ್ನು ಬಯಸ್ತದೆ, ನಾವೇನು ಕೊಡಬೇಕು ಸಮಾಜಕ್ಕೆ ಅನ್ನೋದ್ರ ಬಗ್ಗೆ ಯಾವಾಗಲೂ ಕೂಡ ಯೋಚನೆ ಮಾಡ್ತೀವಿ. ಮುದ್ದಿನ ಮಗಳು ಬಗ್ಗೆ ಯಾವತ್ತು ಕಂಪ್ಲೇಂಟ್ ಹೇಳಿಲ್ವಾ ಅಳಿಂದ್ರು ನಿಮ್ಮ ಹತ್ರ? ಅಲ್ಲ, ಹೇಳಿದ್ದಾರೆ. ಇಲ್ಲ, ಅವಳು ಸಡನ್ನಾಗಿ ಕೋಪ ಮಾಡ್ಕೋತಾಳೆ, ಅದನ್ನು ಹೇಳಿದ್ದಾರೆ. ಅದನ್ನು ಕೂಡ ಅವಳಿಗೂ ತಿಳಿ ಹೇಳುವಂಥ ಕೆಲಸನೂ ಮಾಡ್ತೀನಿ. ಸಾಯಿ ಪೃಥ್ವಿ ಅವರೇ, ನಿಮ್ಮ ಇಂಟ್ರೆಸ್ಟ್ ಯಾವ ಕಡೆ ಇದೆ? ಅಪ್ಪನನ್ನು ಚಿಕ್ಕಂದ್ರಿಂದ ನೀವು ಬಿಸ್ನೆಸ್ ಮ್ಯಾನ್ ಆಗಿ ಪೊಲಿಟಿಷಿಯನ್ ಆಗಿ ನೋಡ್ಕೊಂಡು ಬಂದಿರ, ನಿಮ್ಮ ಇಂಟ್ರೆಸ್ಟ್ ಯಾವ ಕಡೆ ಇದೆ? ಎರಡೂ ಇಂಟ್ರೆಸ್ಟು ಇದೆ, ಆದರೆ ಮೋರ್ ಇನ್ ಬಿಸ್ನೆಸ್ ಅನಿಸುತ್ತೆ ನನಗೆ. ಓಕೆ ಓಕೆ. ಸೊ ಈಗಾಗಲೇ ಬಿಸ್ನೆಸ್ ಬಗ್ಗೆ ಎಲ್ಲ ಅಪ್ಪಾಜಿ ಹತ್ರ ತಿಳ್ಕೊತಿದ್ದೀರಾ. ಏನು ಪಾರ್ಟ್ ಆಫ್ ದಿ ವರ್ಕ್ ಅಪ್ಪಾಜಿಗೆ ಸಪೋರ್ಟ್ ಮಾಡೋದಾದ್ರೆ ಏನು ಮಾಡ್ತಿರ್ತೀರಾ ನೀವು? somewhere in all the logistics management, behind the counter, everything. So I feel that. ಸೊ ನಿಮಗೆ ಅಪ್ಪನ ಕಂಡ್ರೆ ಜಾಸ್ತಿ ಭಯನಾ, ಅಮ್ಮನ ಕಂಡ್ರೆ ಜಾಸ್ತಿ? ಅಮ್ಮನ ಕಂಡ್ರೆ ಜಾಸ್ತಿ ಭಯನಾ? ಆ್ಯಕ್ಚುಲಿ ಆನೆಸ್ಟಾಗಿ ಹೇಳ್ಬೇಕಂದ್ರೆ ನಮ್ಮ ಪಪ್ಪ ತುಂಬ ಬ್ಯುಸಿ ಆಗಿರ್ತಾರೆ. ಸೊ ಈಸ್ ನಾಟ್ ಅರೌಂಡ್ ಮಚ್ ಇನ್ ದ ಹೌಸ್ ಅಲ್ವಾ. ಸೊ ನಮ್ಗೇನೇ ಕೆಲಸ ಆಗಬೇಕಂದ್ರೂ ಪರ್ಮಿಷನ್ ಬೇಕಂದ್ರೂ ಫಸ್ಟ್ ನಮ್ಮ ಮಮ್ಮಿನ ಕೇಳೋದು. ನಮ್ಮ ಮಮ್ಮಿ ಆಮೇಲೆ ಹೂ ಅಂದ್ಬಿಟ್ಟು ನಮ್ಮ ಪಪ್ಪಾಗೆ ನೀವು ಹೂ ಅನ್ನಿ ಅಂತ ಹೇಳ್ತಾರೆ, ಆವಾಗ ನಮ್ಮ ಪಪ್ಪ ಹೂ ಅಂತಾರೆ. ಸೊ ಬೇಸಿಕಲಿ ನಮ್ಗೇನೇ ಬೇಕಂದ್ರೂ ನಮ್ಮ ಮಮ್ಮಿಯಿಂದನೇ ಹೋಗೋದು ಅಲ್ಲಿಗೆ.